ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಆನ್ಲೈನಲ್ಲಿ ಅರ್ಜಿ ಓಪನ್ ಆಗಿದೆ ಸ್ನೇಹಿತರೆ. 2025-26 ಅಂದರೆ ಈ ವರ್ಷ 26ನೇ ಸಾಲಿನಲ್ಲಿ ಈ ಒಂದು ಯೋಜನೆಗೆ ಅರ್ಜಿನ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ಮೊದಲಿಗೆ ನೀವು ಅರ್ಜಿ ಹಾಕಬೇಕು ಅಂದರೆ ಮೊದಲಿಗೆ ನಿಮ್ಮ ಫೋನಲ್ಲಿ ಕೂಡ ಸರ್ಚ್ ಆಗುತ್ತೆ. ಇಲ್ಲಿ PM ಮಾತೃವಂದನಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ PM ಮಾತೃವಂದನಾ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು, ಈ ಒಂದು ಯೋಜನೆಯಲ್ಲಿ 4.53 ಕೋಟಿಯಷ್ಟು ನೋಂದಣಿ ಆಗಿದೆ. ಹಾಗೆಯೇ ಆಲ್ರೆಡಿ 4 ಕೋಟಿಯಷ್ಟು ಜನಕ್ಕೆ ಅಮೌಂಟ್ ಬಂದಿದೆ. ಹಾಗೆಯೇ ಟೋಟಲು 19,160 ಕೋಟಿಯಷ್ಟು ಹಣ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ವಿವಿಧ ಫಲಾನುಭವಿಗಳಿಗೆ ಅವ್ರ ಖಾತೆಗೆ ಕೈ ಸೇರಿದೆ ಅಂತ ಹೇಳ್ಬೋದು. ನೀವೇನಾದರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇಲ್ಲಿ ಹೆಲ್ಪ್ ಅಂತ ಇದೆ, ಅಲ್ಲಿಗೆ ಹೋಗಿ ಅಪ್ಲಿಕೇಟ್ ಲಾಗಿನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ದಿಸ್ ಸರ್ವಿಸ್ ಟೆಂಪ್ರರ್ಲಿ ಅನ್ವೈಲಬಲ್ ಅಂತ ಬರ್ತಾ ಇದೆ. ಇದು ಈಗ ತೆಗೆದಿದ್ದಾರೆ. ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅಂಗನವಾಡಿ ವರ್ಕರು ಮತ್ತು ಆಶಾ ವರ್ಕರ್ಗಳ ಲಾಗಿನ್ ಮುಖಾಂತರ ಹಾಕಬೇಕಾಗ್ತದೆ. ಸಾರ್ವಜನಿಕರ ಲಾಗಿನ್ ಈಗ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ನೀವೇನಾದರೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಲಾಗಿನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಲಾಗಿನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ನಂತರ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಸಪ್ರೇಟ್ ಆದ ಲಾಗಿನ್ ಐಡಿನೂ ಕೂಡ ಕೊಟ್ಟಿರ್ತಾರೆ. ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಇರುತ್ತೆ, ಅದನ್ನು ಅಲ್ಲಿ ಹಾಕಿ ಕೆಳಗಡೆ ಕಾಲಮಲ್ಲಿ ಅವರ ಪಾಸ್ವರ್ಡ್ ಹಾಕಿ ಮತ್ತು ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ ಹಾಕಿ ಇಲ್ಲಿ ಲಾಗಿನ್ ಅಂತ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಸ್ಟೆಪ್ನಲ್ಲಿ ಈ ರೀತಿಯಾಗಿ ವೆರಿಫೈ ಅಂತ ಕೇಳುತ್ತೆ. ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿ ಇವಾಗ ಅವರು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಸಂಪೂರ್ಣವಾಗಿ ನಿಮಗೆ ಈ ರೀತಿಯಾದಂಥ ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ವೆಲ್ಕಮ್ ಟು PMVY ಅಂತ ಹೇಳಿ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಆ ಒಂದು ಅಧಿಕೃತ ವೆಬ್ಸೈಟ್ ಕೂಡ ಓಪನ್ ಆಗ್ತದೆ. ನೀವು ಅರ್ಜಿ ಹಾಕಬೇಕು ಅಂದರೆ ಅಲ್ಲಿ ಮೇಲ್ಗಡೆ ಡಾಟಾ ಎಂಟ್ರಿ ಅಂತ ಇದೆ, ಸರ್ಚ್ ಬೆನಿಫಿಷರಿ ಅಂತ ಇದೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ. ಆಲ್ರೆಡಿ ಹಾಕಿರ್ತಕ್ಕಂಥ ಸ್ಟೇಟಸ್ ಯಾವ ರೀತಿ ಇದೆ ಅಂತ ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ಈಗ ನಾವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಡಾಟಾ ಎಂಟ್ರಿ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬೆನಿಫಿಷರಿ ರಿಜಿಸ್ಟ್ರೇಷನ್ ಅಂತ 2ನೇ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ಅರ್ಜಿನ ಫಿಲಪ್ ಮಾಡಿಕೊಡ್ತಾರೆ. ಅದನ್ನು ಕೂಡ ನಾನು ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ಮೊದಲಿಗೆ ಬೆನಿಫಿಷರಿ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಕೇಳುತ್ತೆ. ಒಂದು ವೇಳೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಇನ್ಎಲಿಜಿಬಲ್ ಆಗ್ತೀರಾ. ಇಲ್ಲಿ ನೋ ಅಂತ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಹಾಕ್ಬೋದು. ಹಾಗೆಯೇ ಅಪ್ಲೈಯಿಂಗ್ ಫಾರ್ ಫಸ್ಟ್ ಚೈಲ್ಡ್ ಮತ್ತು ಸೆಕೆಂಡ್ ಗರ್ಲ್ ಚೈಲ್ಡು, ಮೊದಲನೇ ಮಗು ಯಾವುದಾಗಿದ್ರೂ ಕೂಡ ಅಮೌಂಟ್ ಬರುತ್ತೆ. ಆದರೆ 2ನೇ ಮಗು ಹೆಣ್ಮಗು ಆಗಿದ್ರೆ ಮಾತ್ರ ಈ ಒಂದು ಯೋಜನೆ ಲಾಭ ಪಡಿತೀರಾ. ಇದನ್ನು ತುಂಬ ಜನರಿಗೆ ಬೆನಿಫಿಷರಿ ಅವ್ರಿಗೆ ಇದು ಗೊತ್ತಿರಲ್ಲ. ನಮಗೆ ಕೇವಲ 5,000 ಬಂದಿದೆ ಅಂತ ಹೇಳ್ತಾರೆ. ಅಂದರೆ ಮೊದಲನೇ ಮಗುವಿಗೆ 5,000 ಕೊಡ್ತಾರೆ, 2ನೇ ಮಗುವಿಗೆ 6,000 ಕೊಡ್ತಾರೆ. 2 ಮಕ್ಕಳು ಹೆಣ್ಮಕ್ಳು ಆಗಿದ್ರೆ ಮಾತ್ರ 6,000 ಪ್ಲಸ್ 5,000 11,000 ಸಿಗುತ್ತೆ. ಇಲ್ಲಿ ಫಸ್ಟ್ ಚೈಲ್ಡ್ಗೆ ಹಾಕಬೇಕು ಅಂದರೆ ಅಲ್ಲಿ ನಿಮ್ಮ ಬಳಿ ಲಿವಿಂಗ್ ಚಿಲ್ಡ್ರನ್ ಎಷ್ಟಿದೆ ಅಂತ ಕೇಳುತ್ತೆ. ಅಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಗರ್ಲ್ ಚೈಲ್ಡ್ಗೆ ಹಾಕ್ತೀನಿ ಅಂದರೆ ಲಿವಿಂಗ್ ಚಿಲ್ಡ್ರನ್ 2 ಇದೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ದ ಬೆನಿಫಿಷರಿ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಲೇಬೇಕು. ಯಾಕಂದರೆ ನಿಮಗೆ ಆಧಾರ್ ಕಾರ್ಡು ಕಂಪಲ್ಸರಿ ಆ ಒಂದು ಬೆನಿಫಿಷರಿ ಬಳಿ ಇರಲೇಬೇಕಾಗ್ತದೆ. ಕಾರಣ ಏಕೆಂದರೆ ಆಧಾರ್ ಮುಖಾಂತರ ಅಂದರೆ DBT ಮುಖಾಂತರ ಹಣ ಹಾಕೋದ್ರಿಂದ ಆಧಾರ್ ಮುಖಾಂತರ ಪೇ ಮಾಡ್ತಾರೆ. ಅದರಿಂದ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಬ್ಯಾಂಕಿಗೆ ಆಟೋಮೆಟಿಕ್ಕಾಗಿ ಹಣ ಬರುತ್ತೆ. ಅದರಿಂದ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು. ನಂತರ ಕೆಳಗಡೆ ಬಂದು ಬೆನಿಫಿಷರಿ ಹೆಸರು ಮತ್ತು ಬೆನಿಫಿಷರಿ ಆಧಾರ್ ನಂಬರ್ನ ಹಾಕಬೇಕು. ನಂತರ ಡೇಟ್ ಆಫ್ ಬರ್ತ್ನ ಹಾಕ್ಲಿಕ್ಕೆ ಕೇಳುತ್ತೆ. ಆ ಕಾಲಮ್ಗೆ ಡೇಟ್ ಆಫ್ ಬರ್ತ್ನ ಹಾಕಿ ಆಟೋಮೆಟಿಕ್ಕಾಗಿ ಅಲ್ಲಿ ಇಯರ್ ಫೆಚ್ ಆಗುತ್ತೆ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಕ್ಯಾಟಗರಿ ಅಂತ ಕೇಳುತ್ತೆ. ಅಲ್ಲಿ 3 ಕ್ಯಾಟಗರಿ ಇದೆ, ಅದರಲ್ಲಿ ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಬಂದು ನಿಮ್ಮ ಫೋನ್ ನಂಬರ್ನ ಹಾಕ್ಲಿಕ್ಕೆ ಕೇಳುತ್ತೆ. ಹಾಗೆಯೇ ಫೋನ್ ನಂಬರ್ ಬಿಲಾಂಗ್ ಟು ಅಂತ ಕೇಳುತ್ತೆ. ನೀವು ಸೆಲ್ಫ್ ಇದ್ದರೆ ಸೆಲ್ಫ್ ಹಾಕ್ಕೊಳ್ಳಿ, ಇಲ್ಲ ನಿಮ್ಮ ಹಸ್ಬೆಂಡ್ ಫೋನ್ ನಂಬರ್ ಆಗಿದ್ರೆ ಹಸ್ಬೆಂಡ್ ಅಂತ ಹಾಕಬೇಕಾಗ್ತದೆ. ನಂತರ ಎಲಿಜಿಬಿಲಿಟಿ ಪ್ರೂಫ್ ಅಂತ ಕೇಳುತ್ತೆ. ಇಲ್ಲಿ ಕ್ರೈಟೀರಿಯಾ ನಿಮಗೆ ಬಳಿ ಏನಿರಬೇಕು, ಮನ್ರೇಗಾ ಜಾಬ್ ಕಾರ್ಡ್ ಇದೆಯಾ, ನಿಮ್ಮ ಬಳಿ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರತಕ್ಕಂಥ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆಯಾ, ನೀವೇನಾದರೂ ಕಿಸಾನ್ ಸಮ್ಮಾನ್ ಇದೆಯಾ, ಫಲಾನುಭವಿಗಳು ರೈತರುಗಳು ಆಗಿದ್ರು ಕೂಡ ಅದು ಕೂಡ ನಡೆಯುತ್ತೆ. ನಂತರ ಈ ಶ್ರಮ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಮತ್ತು BPL ರೇಷನ್ ಕಾರ್ಡ್ ಇದೆಯಾ ನಿಮ್ಮ ಬಳಿ ಅಂತ ಕೇಳುತ್ತೆ. ನಿಮ್ಮ ಈ ಲೀಸ್ಟಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ನಿಮ್ಮದು ರೆಕಾರ್ಡ್ ನಿಮ್ಮ ಬಳಿ ಇರಲೇಬೇಕಾಗ್ತದೆ. ಅಂದರೆ ರೇಷನ್ ಕಾರ್ಡ್ ಇದ್ದಷ್ಟು ಒಳ್ಳೆಯದು, ಯಾಕಂದರೆ 100% ಹಣ ಬಂದೇ ಬರುತ್ತೆ. ಅದಾದ ನಂತರ ಪಕ್ಕದಲ್ಲಿ ಐಡೆಂಟಿಫೈ ನಂಬರ್ ಅಂತ ಕೇಳುತ್ತೆ. ಅಲ್ಲಿ BPL ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಚೂಸ್ ಫೈಲ್ ಮಾಡಿ ಆ ಒಂದು ರೇಷನ್ ಕಾರ್ಡ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ತದನಂತರ ಸ್ನೇಹಿತರೆ NCP ಕಾರ್ಡ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ RCH ಕಾರ್ಡ್ ನಂಬರ್ ಅಂತ ಕೇಳುತ್ತೆ. ಅದೇನಿಲ್ಲ, ಸಿಂಪಲ್ಲಾಗಿ ನಿಮ್ಮ ತಾಯಿ ಕಾರ್ಡ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತಾರಲ್ಲ ನೋಡಿ, ಇದೇ ಕೂಡ ಇದು MCTS ಅಥವಾ RCH ID ನಂಬರ್ ಆಗಿರ್ತದೆ. MCTS ರಿಜಿಸ್ಟ್ರೇಷನ್ ಅಂದರೆ MCP ಕಾರ್ಡ್ ರಿಜಿಸ್ಟ್ರೇಷನ್ ಆದ ಡೇಟು ಕೂಡ ಆ ಕಾರ್ಡ್ ಮೇಲೆ ಇರುತ್ತೆ. ಆ ಕಾಪಿನೂ ಕೂಡ ಒಂದು ನೀವು ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಮಾಡಿ ನಂತರ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಡೇಟ್ ಅಂತ ಕೇಳುತ್ತೆ, LMP ಡೇಟ್ ಅಂತ. ನಿಮಗೆ ಲಾಸ್ಟು ಮುಟ್ಟಿನ ದಿನಾಂಕನ ಈ ಒಂದು ಕಾಲಮ್ಗೆ ಹಾಕಬೇಕಾಗ್ತದೆ. ನಂತರ ನೆಕ್ಸ್ಟ್ ಕಾಲಮಲ್ಲಿ ಬಂದು ಆಂಟಿನೆಕ್ಟಲ್ ಚೆಕಪ್ ಅಂತ ಕೇಳುತ್ತೆ. ಅದು ಕೂಡ ನಿಮ್ಮ ತಾಯಿ ಕಾರ್ಡ್ ಮೇಲೆ ಇರುತ್ತೆ, ಆ ಒಂದು ಡೇಟು. ಅದನ್ನು ಹಾಕಿ ಹ್ಯಾಸ್ ದ ಚೈಲ್ಡ್ ಬಾರ್ನ್, ನಿಮಗೆ ಮಗು ಹುಟ್ಟಿದೆಯಾ ಅಂತ ಕೇಳುತ್ತೆ. ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕು ಅಂದರೆ ಮಗು ಜನನ ಆಗಿರಲೇಬೇಕು. ಆ್ಯಕ್ಚುಲಿ ಡೇಟ್ ಆಫ್ ಚಿಲ್ಡ್ ಬರ್ತ್ ಅಂದರೆ ನಿಮ್ಮ ಮಗು ಹುಟ್ಟಿದ ದಿನಾಂಕನ ಆ ಒಂದು ಕಾಲಮ್ಗೆ ಹಾಕಬೇಕು. ನಂತರ ಕೆಳಗಡೆ ಬಂದು ನಂಬರ್ ಆಫ್ ಚಿಲ್ಡ್ರನ್
ಅಂದರೆ ನಿಮಗೆ ಮಗು ಎಷ್ಟು ಜನನ ಆಗ್ತು ಅಂತ ಕೇಳ್ತದೆ ನಿಮ್ಮ ಪ್ರೆಗ್ನೆನ್ಸಿಲಿ. 1 ಇದ್ದರೆ 1, ಟ್ವಿನ್ಸ್ ಆಗಿದ್ರೆ ಟ್ವಿನ್ಸು 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಬರ್ತು ಯಾವ ಹಾಸ್ಪಿಟ್ಲು ಅಂತ ಕೇಳುತ್ತೆ. ಮನೇಲಾಗಿರೋ ಮನೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೇಮ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಬರ್ತು, ಆ ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಕೂಡ ಒಂದು ಹೆಸರು ಇರುತ್ತೆ. ಆ ಹೆಸರಿದ್ದರೆ ಆ ಒಂದು ಕಾಲಮ್ಗೆ ಹಾಕಿ. ಹುಟ್ಟಿದಂಥ ಮಗು ಮೇಲಾ ಫಿಮೇಲಾ ಅಂತ ಕೇಳುತ್ತೆ. ನೆಕ್ಸ್ಟ್ ಆಪ್ಷನಲ್ಲಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಕೆಳಗಡೆ ಬಂದು ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳುತ್ತೆ. ರೂರಲ್ಲ ಮತ್ತು ಅರ್ಬನ್ ಅಂತ ಕೇಳುತ್ತೆ. ನೀವು ಗ್ರಾಮೀಣ ಪ್ರದೇಶ ಆಗಿದ್ದರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸಂಪೂರ್ಣ ಅಡ್ರೆಸ್ನ ನೀವು ಇಲ್ಲಿ ಹಾಕಬೇಕಾಗ್ತದೆ. ನಂತರ ನಿಮ್ಮ ಸ್ಟೇಟು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ಅಂಗನವಾಡಿ ಕೇಂದ್ರ ಆಟೋಮೆಟಿಕ್ಕಾಗಿ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ಬಂದು ನೀವು ಏರಿಯಾ ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ಇದಿಷ್ಟನ್ನು ಹಾಕಿ ನೀವು ಕೆಳಗಡೆ ಬಂದು ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಈ ಒಂದು ಬಟನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಯಶಸ್ವಿಯಾಗಿ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ. ಇದಾದ ಸ್ವಲ್ಪ ದಿನಗಳಲ್ಲೇ ನಿಮ್ಮ ಖಾತೆಗೆ ಕೂಡ DBT ಮುಖಾಂತರ ಹಣ ವರ್ಗಾವಣೆ ಆಗುತ್ತೆ. ನೀವು ಇದೇ ಒಂದು ಪೇಜ್ಗೆ ಬಂದು ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆ, ನಿಮ್ಮ ಅರ್ಜಿ ಸ್ಥಿತಿಗತಿನೂ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ನಿಮಗೆ DBT ಸ್ಟೇಟಸ್ ಆಗಿದೆಯಾ, ನಿಮಗೆ ಅಮೌಂಟು ಕೂಡ ರಿಲೀಸ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಫಿಲಪ್ ಮಾಡಿರ್ತಕ್ಕಂಥ ಬೆನಿಫಿಷರಿ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತದೆ. ಸಂಪೂರ್ಣವಾದ ಮಾಹಿತಿನ ಈ ಒಂದು ಪೇಜಲ್ಲೇ ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಒಂದು ವೇಳೆ ರಿಜೆಕ್ಟ್ ಆಗಿದ್ರು ಕೂಡ ಇಲ್ಲಿ ಯಾವ ಕಾರಣದಿಂದಾಗಿ ರಿಜೆಕ್ಟ್ ಆಗಿದೆ ಅಂತ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಆಧಾರ್ ಕಾರ್ಡು ಸೀಡಿಂಗ್ ಆಗಿಲ್ಲ ಅಂದರೂ ಕೂಡ ನೀವು ಬ್ಯಾಂಕ್ ಹೋಗಿ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿ ಅಂತೇಳಿ ಈ ರೀತಿಯಾಗಿ ಮ್ಯಾಪ್ ಆಗಿದ್ರೆ ಮ್ಯಾಪಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಈ ರೀತಿಯಾಗಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರ ಲಾಗಿನಲ್ಲಿ ಯಶಸ್ವಿಯಾಗಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ನೀವೇನಾದರೂ ಇನ್ನೂ ಕೂಡ ಅರ್ಜಿನ ಸಲ್ಲಿಸಿಲ್ಲ ಅಂದರೆ 2026ನೇ ಸಾಲಿನಲ್ಲಿ ಈ ಒಂದು ಯೋಜನೆಗೆ ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೆಸರು ಬಂದು AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.